ರಹಸ್ಯ ಬಿಚ್ಚಿಡಲಿದ್ದಾನ ಅನಾಮಿಕ. ಶಾಲಾ ಬಾಲಕಿ ಹೂತಿಟ್ಟ ಜಾಗ ತೋರಿಸಿದ್ನ. ಕಲ್ಲೇರಿ ಪೆಟ್ರೋಲ್ ಪಂಪ್ ಬಳಿ ನಾನು ಹೂತಿದ್ದೆ ಅಂತ ಆತ ಹೇಳಿದ್ದ. ಪೆಟ್ರೋಲ್ ಪಂಪ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಶೋಧ. ಬೊಳಿಯಾರ್ನಲ್ಲಿ ಶೋಧ ಮಾಡ್ತಾ ಇದೆ ಎಸ್ಐಟಿ. 2010ರಲ್ಲಿ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾಗಿದ್ಲು. ಅವಳ ಶವ ಹೂತಿಟ್ಟಿದ್ದೆ ನಾನು. ಪೆಟ್ರೋಲ್ ಪಂಪ್ನ ಬಳಿ ಹೂತಿದ್ದೆ ಅಂತ ಅನಾಮಿಕ ಹೇಳಿದ್ದಾನೆ. ಶಾಲಾ ಸಮವಸ್ತ್ರದಲ್ಲಿದ್ದ ಬಾಲಕಿ ಅಂತ ಅನಾಮಿಕ ಮೆನ್ಷನ್ ಮಾಡಿದ್ದಾನೆ. ಅಂದಾಜು 12ರಿಂದ 15 ವರ್ಷದ ನಡುವಿನ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತ ಈ ಅನಾಮಿಕ ಹೇಳಿದ್ದ. ಕಲ್ಲೇರಿ ಶವ ಹೂತಿಟ್ಟ ಜಾಗ ಗುರುತು ಮಾಡದ್ನ. ಹಾಗಾದ್ರೆ ಸ್ಕೂಲ್ ಯೂನಿಫಾರ್ಮ್ ನಲ್ಲೇ ಹೂತಿಟ್ಟೆ ಅಂತ ಅನಾಮಿಕ ಹೇಳಿದ್ದಾನೆ. 12ರಿಂದ 15 ವರ್ಷದ ಬಾಲಕಿ ಅಂತ ಹೇಳಿದ್ದಾನೆ. ಶೋಧ ಕಾರ್ಯಾಚರಣೆ ಎಸ್ಐಟಿ ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಭರತ್, ಏನಾಗ್ತಾ ಇದೆ ಅಲ್ಲಿ? ಬೊಳಿಯಾರ್ನಲ್ಲಿ ಕಾರ್ಯಾಚರಣೆ ಯಾವ ಹಂತಕ್ಕೆ ಬಂದಿದೆ ಈಗ? ಭಾವನ, ಹೌದು. ಅಂದ್ರೆ ಬೋಳಿಯಾರ್ನಲ್ಲಿ ಈಗ ಮಧ್ಯಾಹ್ನ 1 ಗಂಟೆ 1:30 ಗಂಟೆ ಸುಮಾರಿಗೆ ಅವರು ಆ ಬೋಳಿಯಾರ್ನ ಕಾಡಿಗೆ ಎಂಟ್ರಿ ಆಗಿದ್ದಾರೆ. ಹಾಗಾಗಿ ಆ ಕಾಡಿನಲ್ಲಿ ಈಗ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ಮುಖ್ಯ ರಸ್ತೆಯಿಂದ, ನಾವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಮುಖ್ಯ ರಸ್ತೆಯಿಂದ ಸುಮಾರು 1.5-2 ಕಿಲೋಮೀಟರ್ಗಳಷ್ಟು ಅವರು ಒಳಭಾಗಕ್ಕೆ ಹೋಗಿದ್ದಾರೆ. 1 ಕಿಲೋಮೀಟರ್ ಅಷ್ಟು ಒಳಭಾಗಕ್ಕೆ ಹೋಗಿದ್ದಾರೆ. ಹಾಗಾಗಿ ಕಾಡಿನ ಮಧ್ಯಭಾಗದಲ್ಲಿ ನಡೀತಾ ಇರುವಂತ ಕಾರ್ಯಾಚರಣೆಗಳು ಈಗ ಅನೇಕ ಆಯಾಮಗಳಲ್ಲಿ ಈ ಕಾರ್ಯಾಚರಣೆಗಳನ್ನ ನಾವು ಚರ್ಚೆಗಳನ್ನ ವಿಶ್ಲೇಷಣೆಗಳಷ್ಟೇ ಮಾಡಬಹುದು. ಯಾಕಂದ್ರೆ ಕಲ್ಲೇರಿಯ ಘಟನೆಯನ್ನ ನಾವು ಆರಂಭದಲ್ಲೂ ಕೂಡ ಹೇಳಿದ್ವಿ. ಈ ಇಡೀ ಘಟನೆಯಲ್ಲಿ ಬಹಳ ಗಂಭೀರವಾದಂತ ಅಂಶಗಳನ್ನ ಹೊಂದಿರುವಂತ ಪ್ರಕರಣ ಅಂದ್ರೆ ಕಲ್ಲೇರಿಯ ಘಟನೆ. ಇಡೀ ಪ್ರಕರಣದಲ್ಲಿ ಆತ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂಥದ್ದನ್ನ ಹೇಳೋದನ್ನ ಬಿಟ್ರೆ ಆ ಕಲ್ಲೇರಿಯ ಘಟನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಧಿಕೃತ ಘಟನೆಗಳ ಬಗ್ಗೆ ಆತ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. 2010ರಲ್ಲಿ ಕಲ್ಲೇರಿಯಲ್ಲಿ ನಾನೊಂದು ಮೃತದೇಹವನ್ನು ಹೂತಿಟ್ಟಿದ್ದೀನಿ. 2010ರಲ್ಲಿ ನಾನೊಂದು ಒಂದು ಶಾಲಾ ಬಾಲಕಿ, 12ರಿಂದ 15 ವರ್ಷದ ಶಾಲಾ ಬಾಲಕಿ ಮೇಲೆ ಅತ್ಯಾಚಾರ ಆಗಿತ್ತು. ಆಕೆಯ ದೇಹದಲ್ಲಿ ಅತ್ಯಾಚಾರದ ಕುರುಹುಗಳಿತ್ತು ಮತ್ತು ಆಕೆ ಯೂನಿಫಾರ್ಮ್ ನಲ್ಲಿದ್ಲು. ಆಕೆಯ ಬ್ಯಾಗ್ನ ಸಮೇತ ನಾನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದನ್ನ ಹೇಳಿದೆ. ಆದ್ರೆ ಆತ ಅದರಲ್ಲಿ ಮೆನ್ಷನ್ ಮಾಡ್ತಾ ದೂರಿನಲ್ಲಿ ಕಲ್ಲೇರಿಯ ಪೆಟ್ರೋಲ್ ಪಂಪ್ನಿಂದ 500 ಮೀಟರ್ನ ಸ್ವಲ್ಪ ಒಳಭಾಗದಲ್ಲಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದರೆ ಈಗಿರುವಂತ ಜಾಗ ಕಲ್ಲೇರಿ ಪೆಟ್ರೋಲ್ ಪಂಪ್ನಿಂದ ಸುಮಾರು 1.5 ಕಿಲೋಮೀಟರ್ಗಳಷ್ಟು ಒಳಭಾಗಕ್ಕೆ ಸೇರಿರುವಂತದ್ದು. ಆದರೆ ಸಾಕ್ಷ್ಯನಾಶ ಮತ್ತು ಬೇರೆ ಬೇರೆ ಕಾರಣಗಳಿಂದ ಆತ ನಿಗದಿತವಾದ ಮತ್ತು ನಿಖರ ಜಾಗವನ್ನ ಗುರುತಿಸಿರುವಂತ, ಅಂದ್ರೆ ದೂರಿನಲ್ಲಿ ಹೇಳದೇ ಇರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇವತ್ತು ಆತ ಹೋಗಿರುವಂತ ಜಾಗ ಇದೇ ಜಾಗವಾ ಅಥವಾ ಬೇರೆ ಜಾಗಗಳನ್ನ ತೋರಿಸ್ತಾ ಇದ್ದಾನೆ ಅನ್ನುವಂತ ಒಂದು ಪಾರ್ಟಿನ ಅನುಮಾನಗಳಾದ್ರೆ, ಎರಡನೇ ಆಂಗಲ್ಗೆ ಬಂದ್ರೆ ನಾವು ಆತ ಜುಲೈ 11ಕ್ಕೆ ಮಂಗಳೂರಿನ ಬೆಳ್ತಂಗಡಿ ಕೋರ್ಟ್ಗೆ ಒಂದು ಬುರುಡೆಯನ್ನು ತಂದು ಕೊಡ್ತಾನೆ. ಅಂದ್ರೆ ಆತನ 183 ವಿಚಾರಣೆಯ ಹೇಳಿಕೆಯ ಸಂದರ್ಭದಲ್ಲಿ ಒಂದು ಬುರುಡೆಯನ್ನು ತಂದು ಕೊಡ್ತಾನೆ. ಈಗಾಗಲೇ ಎಸ್ಐಟಿ ಮೂಲಗಳು ಹೇಳ್ತಾ ಇರುವಂತದ್ದು ಅದು ಬೇರೆ ಜಾಗದಲ್ಲಿ ಅದರ ಮಹಜರಾಗಿದೆ ಅನ್ನುವಂಥದ್ದು. ಒಂದು ವೇಳೆ ಮಹಜರಾಗಿದ್ರೆ ಅದರ ನಂಬರ್ ಅನ್ನು ನಮೂದಿಸಬೇಕಾಗಿತ್ತು. ಆದ್ರೆ ಈಗ ಈವರೆಗೆ ಮಹಜರಿಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಜಾಗವನ್ನು ಗುರುತುಪಡಿಸಿ ಅದರ ನಂಬರ್ ಗಳನ್ನ ಯಾವುದು ನಮೂದಿಸಿಲ್ಲ. ಯಾಕಂದ್ರೆ ಈಗ 15ನೇ ಜಾಗವನ್ನು ಅವರು ಗುರುತು ಮಾಡ್ಲಿಕ್ಕೆ ಒಳಭಾಗಕ್ಕೆ ಹೋಗಿರುವಂತದ್ದು. ಹಾಗಾಗಿ ಆವತ್ತು ತಂದ ಬುರುಡೆಯೇ ಈ ಬುರುಡೆ ತೆಗೆದುಕೊಂಡು ಬಂದ ಜಾಗಕ್ಕೆ ಈಗ ಹೋಗಿ ಅದರ ಮಹಜರು ಪ್ರಕ್ರಿಯೆ ಜೊತೆಗೆ ಅಲ್ಲಿ ಒಂದಷ್ಟು ಉತ್ಖನನ ಮಾಡುವ ಪ್ರಕ್ರಿಯೆಗಳಾಗ್ತಾ ಇದೆಯಾ, ಯಾಕೆ ಉತ್ಖನನ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ನಾವು ಆತ ತಂದಂತದ್ದು ಕೇವಲ ಬುರುಡೆ ಮಾತ್ರ. ಹಾಗಾಗಿ ದೇಹದ ಬೇರೆ ಭಾಗಗಳು, ಅಂದ್ರೆ ಅದರ ಬೇರೆ ಅಸ್ಥಿಪಂಜರಗಳಾಗ್ಲಿಲ್ಲ, ಅವಶೇಷಗಳಾಗಿರ್ಲಿ ಒಳಭಾಗದಲ್ಲಿರುವಂತ ಸಾಧ್ಯತೆಗಳು ಇರಬಹುದು. ಹಾಗಾಗಿ ಹಿತಾಚಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮ್ಯಾನ್ಯುವಲ್ ಆಗಿ ತೆಗಿಲಿಕ್ಕೆ ಒಂದಷ್ಟು ಕಾರ್ಮಿಕರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಇವತ್ತೊಂದು 5:30 ಗಂಟೆ ನಂತರ 5:30-6 ಗಂಟೆ ಒಳಗಡೆ ಕಾರ್ಯಾಚರಣೆಗಳು ಮುಕ್ತಾಯ ಆಗಬಹುದು. ಯಾಕಂದ್ರೆ ಪ್ರಕ್ರಿಯೆಗಳಿಗೆ ಮಧ್ಯಾಹ್ನದ ಬಳಿಕ ಅವರು ಅಷ್ಟು ಸಮಯಗಳನ್ನ ತೆಗೆದುಕೊಳ್ಳುತ್ತಾರೆ. ಈ ಪ್ರಕ್ರಿಯೆ ಅಷ್ಟೊತ್ತಿನ ಒಳಗೆ ನಡೀಬಹುದು ಅನ್ನುವಂತ ಒಂದು ಅಂದಾಜಿನ ಪ್ರಕಾರ. ಯಾಕಂದ್ರೆ ರಾತ್ರಿ ಸೂರ್ಯಾಸ್ತದ ನಂತರ ಅಂತಹ ಯಾವುದೇ ಕಾರ್ಯಾಚರಣೆಗಳನ್ನಾಗ್ಲಿ ಅಥವಾ ಪ್ರಕ್ರಿಯೆಗಳನ್ನಾಗ್ಲಿ ನಡೆಸುವಂತಿಲ್ಲ. ಯಾಕೆ ನಡೆಸೋದಂದ್ರೆ ಬೆಳಕಿನ ಸಮಸ್ಯೆ ಬರುತ್ತೆ. ವಿದ್ಯುತ್ ದೀಪಗಳನ್ನ ಹಾಕಿಕೊಂಡು ಅಂತಹ ಪ್ರಕ್ರಿಯೆಗಳನ್ನು ನಡೆಸಿದ್ರು ಕೂಡ ಅದು ಕಾನೂನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ತಂದೊಡ್ಡಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆ ಒಂದು ಪ್ರಕ್ರಿಯೆಯನ್ನ ನಡೆಸೋದಿಲ್ಲ. ಆದ್ರೆ ಹೀಗಾಗಿ ಈ ಒಂದು ಸದ್ಯಕ್ಕೆ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಅಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಈಗಾಗಲೇ ಹೋಗಿ ಸುಮಾರು 2:30-3 ಗಂಟೆ ಆಗ್ತಾ ಬಂತು. ಹಾಗಾಗಿ ಅದರ ಕಾರ್ಯಾಚರಣೆಯನ್ನು ಅವರು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಒಟ್ಟು ಇದರ ಜೊತೆಗೆ ಇದೊಂದು ಪದ್ಮಲತಾ ಪ್ರಕರಣ ಅನ್ನುವಂಥದ್ದು, ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಒಂದು ಪದ್ಮಲತಾ ಅನ್ನುವಂತ ಯುವತಿ ಕಾಲೇಜಿಗೆ ಹೋಗುವಂತ ಯುವತಿ ನಾಪತ್ತೆ ಆಗ್ತಾಳೆ. ಒಂದು 56 ದಿನಗಳು ಕಳೆದ ಬಳಿಕ ಆಕೆಯ ಮೃತದೇಹ ಅದೇ ಒಂದು ಪಕ್ಕದಲ್ಲಿ ಹರಿಯುವಂತ ನೇತ್ರಾವತಿಯಲ್ಲಿ ಬಹಳ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗುತ್ತೆ. ಅಂದ್ರೆ ಆಕೆಯ ಡಿಕಂಪೋಸ್ ಆದ ಬಾಡಿಯ ಜೊತೆಗೆ ಮೂಳೆ ಅಸ್ಥಿಪಂಜರಗಳಿದ್ದಂತ ಶವಗಳಲ್ಲಿ ಕೈಕಾಲುಗಳನ್ನ ಕಟ್ಟಿದ್ರು, ಹಗ್ಗದಲ್ಲಿ ಕಟ್ಟಿದ್ದಂಥದ್ದು. ಅಂದ್ರೆ ಕೈಕಾಲುಗಳನ್ನ ಹಗ್ಗದಲ್ಲಿ ಕಟ್ಟಿ ಅಲ್ಲಿದ್ದಂತ ದೇಹ ಏನಿತ್ತು, ಈ ಎಲ್ಲ ಕಾರಣಗಳಿಂದಾಗಿ ಆ ಒಂದು
ಸಾವು ಬಹಳ ಅನುಮಾನಗಳಿಗೆ ಕಾರಣ ಆಗಿತ್ತು ಮತ್ತು ಸಿಐಡಿ ತನಿಖೆಯಾಗಿ ಪತ್ತೆಯಾಗದ ಪ್ರಕರಣ ಅಂತ ಅದು ಕ್ಲೋಸ್ ಕೂಡ ಆಯ್ತು. ಹಾಗಾಗಿ ಈಗ ಇರುವಂತ ಬೋಳಿಯಾರ್ನ ಜಾಗ ಏನಿದೆ, ಆ ಬೋಳಿಯಾರ್ನ ಜಾಗವು ಕೂಡ ಇದೇ ಒಂದು ಪದ್ಮಲತಾ ಮನೆಗೆ ಬಹಳ ಹತ್ತಿರವಿರುವಂತ ಜಾಗ. ಅದರ ಜೊತೆಗೆ ಇತ್ತೀಚೆಗಷ್ಟೇ ಒಬ್ಬ ಎರಡನೇ ಸಾಕ್ಷಿದಾರ ದೂರದಾರ ಏನಂತ ಬಂದಿರುವಂತ ಜಯಂತ್ ಟಿ ಅನ್ನುವಂತ ವ್ಯಕ್ತಿ ಇದೇ ಪದ್ಮಲತಾಗೆ ಸಂಬಂಧಿಕ ಕೂಡ ಆಗಿರುವಂತದ್ದು. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಜಾಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಅದರ ಜೊತೆಗೆ ಇದು ಕೇವಲ ಕಾಡು, ಬಹುತೇಕ ಎಲ್ಲವೂ ಕೂಡ ಕಾಡು ಅನ್ನುವಂಥದ್ದನ್ನು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಒಂದಷ್ಟು ಮನೆಗಳಿವೆ, ಮನೆಗಳ ಜೊತೆಗೆ ಅಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಕೆಲವೊಂದು ಲ್ಯಾಂಡ್ ಗಳಲ್ಲಿ ರಬ್ಬರ್ ಕೃಷಿಗಳನ್ನು ಮಾಡುವಂತವರಿದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಖಾಸಗಿ ಜಾಗಗಳಿವೆ, ಅದರ ಜೊತೆಗೆ ಬೇರೆ ಬೇರೆಯವರಿಗೆ ಸೇರಿದಂತ ಒಂದಷ್ಟು ತೋಟಗಳಿವೆ. ಹೀಗೆ ಅನೇಕ ರೀತಿಯಾದಂತಹ ಚರ್ಚೆಗಳು ಕೂಡ ಅಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಈಗ ಹೋಗಿರುವಂತದ್ದು ಮಾತ್ರ ಒಂದು ಅರಣ್ಯ ಪ್ರದೇಶ, ಸುತ್ತಮುತ್ತ ಒಂದಷ್ಟು ದಟ್ಟಾರಣ್ಯಗಳು ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ಏನು ಸಿಗುತ್ತೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆದ್ರೆ ಒಟ್ಟು ಇದು 15ನೇ ಪಾಯಿಂಟ್ ಅಂತ SIT ಈಗ ಗುರುತಿಸಿಕೊಳ್ತಾ ಇದೆ. 13 ಅಧಿಕೃತ ಜಾಗಗಳ ಜೊತೆಗೆ 14ನೇ ಅಚ್ಚರಿಯ ಪಾಯಿಂಟ್ ನಲ್ಲಿ ಸಿಕ್ಕಂತ ಅಸ್ಥಿ ಪಂಜರ ಮತ್ತು 11A ಅನ್ನುವಂತ ಒಂದು ಪಾಯಿಂಟ್ ನ ಉತ್ಖನನವೂ ಸೇರಿದಂತೆ ಈಗ 15ನೇ ಜಾಗವನ್ನ ಗುರುತಿಸಿರುವಂತದ್ದು. ಈ ಜಾಗವನ್ನ ಅವರ ಅಧಿಕೃತ ಲೆಕ್ಕಾಚಾರದ ಪ್ರಕಾರ, ನಾವು ಅವರ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳಿದರೆ ಈವರೆಗೆ 16 ಜಾಗಗಳು ಅಫಿಷಿಯಲಿ ನೋಟ್ ಆಗಿರುವಂತದ್ದು. ಅದರಲ್ಲಿ 15 ಜಾಗಗಳ ಗುರುತಾಗಿದೆ. 13ನೇ ಒಂದು ಜಾಗವನ್ನ ಬಿಟ್ಟು 13ನೇ ಜಾಗದಲ್ಲಿ ಈವರೆಗೆ ಯಾವುದೇ ಉತ್ಖನನ ಪ್ರಕ್ರಿಯೆಗಳು ನಡೆದಿಲ್ಲ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಆ ಉತ್ಖನನ ಪ್ರಕ್ರಿಯೆಗಳು ಈಗ ಸ್ಥಗಿತಗೊಂಡಿರುವಂತದ್ದು. ಹಾಗಾಗಿ GPR ನ ಬಳಕೆ ಬೇರೆ ಮತ್ತೊಂದು ಮಗದೊಂದು ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಗಳ ನಂತರ ಯಾವಾಗ ಆ ಒಂದು ಜಾಗದಲ್ಲಿ ಉತ್ಖನನ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ರೈಟ್. ಇದರ ಜೊತೆಗೆ ದೂರುದಾರನ ವಿಚಾರಣೆ ಕೂಡ ನಿನ್ನೆ ನಡೆದಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಇದರ ಜೊತೆಗೆ ಈಗ ಏನು ಬುರುಡೆ ತೆಗೆದುಕೊಂಡು ಬಂದಿದ್ದಾನೆ ಈ ವ್ಯಕ್ತಿ, ಆ ಬುರುಡೆಯ ಸ್ಥಳ ಮತ್ತು ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನು SIT ಪಡ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಈ ಎಲ್ಲ ಆಂಗಲ್ ನಲ್ಲಿ, ದೂರುದಾರನ ಹೇಳಿಕೆ ಆಂಗಲ್ ನಲ್ಲಿ ಏನೆಲ್ಲ ವಿಷಯಗಳು ಪತ್ತೆ ಆಗ್ತಾ ಇವೆ ಸದ್ಯಕ್ಕೆ? ಭಾವನಾ, ಹೌದು. ಯಾಕಂದ್ರೆ ಉತ್ಖನನ ಪ್ರಕ್ರಿಯೆ ಒಂದು ಪಾರ್ಟ್ ಆದ್ರೆ ಅದರ ಜೊತೆಗೆ ದಾಖಲೆಗಳನ್ನ ಸಂಗ್ರಹ ಮಾಡ್ಬೇಕು. ಯಾಕಂದ್ರೆ ಇದು ಕೇವಲ 1-2 ವರ್ಷಗಳ ಹಿಂದೆ ನಡೆದಂತ ಪ್ರಕರಣ ಅಲ್ಲ, ಸುಮಾರು ವರ್ಷಗಳ ಹಿಂದೆ ನಡೆದಂತ ಪ್ರಕರಣ. ಆತನೇ ಹೇಳುವಂತೆ ಒಂದು 11 ವರ್ಷಗಳ ಹಿಂದೆ, ಅದರಲ್ಲೂ 19 ವರ್ಷಗಳ ಅವಧಿಗಳಲ್ಲಿ ನಡೆದಂತಹ ಘಟನೆಗಳನ್ನ ಉಲ್ಲೇಖಿಸಿ ಆತ ಹೇಳ್ತಾ ಇರುವಂತದ್ದು. ಹಾಗಾಗಿ ಆ ಅಸ್ಥಿಪಂಜರಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಆ ಒಂದು ಪ್ರಕ್ರಿಯೆಗಳೇನಿದೆ, ಆ ಅಸ್ಥಿಪಂಜರಗಳನ್ನ ತೆಗೆದುಕೊಂಡು ವೈಜ್ಞಾನಿಕವಾಗಿ ಅದನ್ನ ಪರೀಕ್ಷೆಗಳನ್ನು ನಡೆಸುವಂತದ್ದು, ಫೊರೆನ್ಸಿಕ್ ಲ್ಯಾಬ್ಗಳಲ್ಲಿ ಅದರ ಪರೀಕ್ಷೆಗಳಾಗುವ ಮತ್ತು ಅದರ ವೈದ್ಯರು ಕೊಡುವಂತ ವರದಿಗಳು, ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಲಾಂಗ್ ಟರ್ಮ್ ಪ್ರೋಸೆಸ್ ಗಳ ರೀತಿಯಲ್ಲಿ ಕಂಡ್ರೂ ಕೂಡ ಅದಕ್ಕಿಂತ ಮುಂಚೆ SIT ಏನ್ ಮಾಡ್ತಾ ಇದೆ ಅಂದ್ರೆ ಆತನ ಸತ್ಯಶೋಧನೆಗಳಿವೆ ಕೆಲಸಗಳನ್ನ ಕೂಡ ಮಾಡಿದೆ. ಏನಂದ್ರೆ ಈಗ ಆತ 19 ವರ್ಷಗಳ ಕಾಲ ಅಂದ್ರೆ 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಒಂದು ಸ್ಥಾನಘಟ್ಟದಲ್ಲಿ ಅನ್ನುವಂಥದ್ದು. ಹಾಗಾಗಿ ಆ ರೀತಿಯಾಗಿ ಇದ್ದರೆ ಆತನ ಜೊತೆಗೆ ಒಂದಷ್ಟು ಜನ ಕೆಲಸ ಮಾಡಿರ್ಲೇಬೇಕಾಗುತ್ತೆ. ಆ ಕಾರಣದಿಂದಾಗಿ ಅವರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹಿಸಲಾಗಿದೆ. ಅದರಲ್ಲಿ ಈಗ 5ರಿಂದ 6 ಜನ ತಮಿಳು ಮೂಲದ ಕಾರ್ಮಿಕರು, ಅಂದ್ರೆ ತಮಿಳು ಭಾಷಿಗರಾಗಿರುವಂತಹ ಅಲ್ಲಿನ ಸ್ವಚ್ಛತಾ ಕಾರ್ಮಿಕರಾಗಿ ದುಡಿದಂತವರ ಲಿಸ್ಟ್ ಗಳನ್ನ ತಯಾರಿಸಿ ಅವರನ್ನ ಪತ್ತೆ ಮಾಡಿ ಅವರಲ್ಲಿ ಒಂದಷ್ಟು ಜನರನ್ನ ವಿಚಾರಣೆಗೆ ಕರ್ಕೊಂಡು ಬಂದು ವಿಚಾರಣೆಯ ಸಂದರ್ಭದಲ್ಲಿ ಇವನಿಗೆ ಪರಿಚಯ ಇದೆಯಾ ಅನ್ನುವಂಥದ್ದನ್ನ ಅದನ್ನ ಒಂದು ದೃಢಪಡಿಸುವಂತ ಕೆಲಸಗಳನ್ನ SIT ಮಾಡ್ಕೊಂಡಿದೆ. ಇದು ಕೇವಲ ಆತ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋಷ್ಟೇ ದೃಢಪಡಿಸುವಲ್ಲಿ ವಿಚಾರಣೆ ಮುಕ್ತಾಯ ಆಗಿಲ್ಲ. ಅದರ ಬದಲಾಗಿ ಆತನ ಆಗಿನ ಚಲನವಲನಗಳು ಹೇಗಿತ್ತು, ಅಂದ್ರೆ ಎಲ್ಲಾ ಕಾರ್ಮಿಕರ ಜೊತೆ ಆತನ ಕೆಲಸ ಮಾಡ್ತಾ ಇದ್ನ ಅಥವಾ ಬೇರೆ ಏನಾದ್ರೂ ಕೆಲಸಗಳನ್ನ ಮಾಡ್ತಾ ಇದ್ನ, ಮೃತದೇಹಗಳನ್ನ ಆತ ಹೂಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದ, ಅಂದ್ರೆ ಮೃತದೇಹಗಳನ್ನ ಹೂಳುವಂತ ಕೆಲಸಗಳನ್ನ ಮಾಡ್ತಾ ಇದ್ನ ಅಥವಾ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ನ, ಆತನ ಮೇಲ್ವಿಚಾರಕರು ಇವರೇ ಇದ್ರ ಅವರೇ ಇದ್ರ ಅನ್ನುವಂತ ಪ್ರಶ್ನೆಗಳನ್ನ ಕೇಳುವ ಮೂಲಕ ಒಟ್ಟು ಪ್ರಕರಣಕ್ಕೆ ಒಂದು ವಿಚಾರಣೆ ಸಂದರ್ಭದಲ್ಲಿ ಮೆಮೊರಿ ಪವರ್ಗಳಲ್ಲಿ ಅವರಲ್ಲಿ ಉಳ್ಕೊಂಡಿರುವಂತ ಎಲ್ಲ ಆಯಾಮಗಳನ್ನು ಕೂಡ ತೆಗೆದುಕೊಂಡು ಅದನ್ನ ಅವುಗಳಿಗೆ ಸಮೀಕರಿಸುವ ಕೆಲಸಗಳನ್ನ ಅವರು ಮಾಡಿರುವಂತ. ಧನ್ಯವಾದ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.